ಇನ್ನು ದಾವಣಗೆರೆ ದಂಗಲ್ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ರಾಜೀನಾಮೆಯ ಪತ್ರ ಬಂದಿದೆ. ಮಹತ್ತರ ಬೆಳವಣಿಗೆ ಆಗಿರುವಂಥದ್ದು ಕಾಂಗ್ರೆಸ್ನಲ್ಲಿ. ದಾವಣಗೆರೆಯ ದಂಗಲ್ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ಸದ್ಯಕ್ಕೆ ಲಭ್ಯ ಆಗ್ತಿರುವಂತಹ ಬಿಗ್ ಎಕ್ಸ್ಕ್ಲೂಸಿವ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ರಾಜೀನಾಮೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ರಾಜೀನಾಮೆಯ ಪತ್ರ, ಸುರ್ಜೇವಾಲಾ ಸೂಚನೆಯ ಮೇರೆಗೆ ಇದೀಗ ರಾಜೀನಾಮೆಯ ಪತ್ರ ರವಾನೆ ಆಗಿರುವಂಥದ್ದು. ನಿನ್ನೆಯಷ್ಟೇ ಹೈಕಮಾಂಡ್ಗೆ ಅಬ್ದುಲ್ ಜಬ್ಬಾರ್ ವಿರುದ್ಧ ದೂರ ಹೋಗಿರುತ್ತೆ. ಈ ಬೆನ್ನಲ್ಲೇ ಹೈಕಮಾಂಡ್ ಆಕ್ಷನ್ ತೆಗೆದುಕೊಂಡಿರುವಂಥದ್ದು ಅಬ್ದುಲ್ ಜಬ್ಬಾರ್ ತಲೆದಂಡವಾಗಿದೆ. ಇವತ್ತು ಬೆಳಗ್ಗೆ ತಾನೇ ಅಬ್ದುಲ್ ಜಬ್ಬಾರ್ ಮಾತನಾಡಿರ್ತಾರೆ ನಮ್ಮೊಟ್ಟಿಗೆ ದಾವಣಗೆರೆ ದಂಗಲ್ ವಿಚಾರವಾಗಿ. ಸೊ ಇದೀಗ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಮಹತ್ತರ ಆದೇಶ ಹೊರಬಿದ್ದಿರುವಂಥದ್ದು. ಅದರ ಮೇರೆಗೆ ಇದೀಗ ರಾಜೀನಾಮೆಯ ಪತ್ರ ಕೂಡ ರವಾನೆ ಆಗಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ರಾಜೀನಾಮೆಯ ಪತ್ರ ರವಾನೆ ಆಗಿದೆ. ಸುರ್ಜೇವಾಲಾ ಸೂಚನೆಯ ಮೇರೆಗೆ ರಾಜೀನಾಮೆ ಪತ್ರವನ್ನ ಬರೆದಿರುವಂಥದ್ದು. ನಿನ್ನೆಯಷ್ಟೇ ಹೈಕಮಾಂಡ್ಗೆ ಅಬ್ದುಲ್ ಜಬ್ಬಾರ್ ವಿರುದ್ಧ ದೂರು ಕೂಡ ಹೋಗಿರುತ್ತೆ. ಇವನ್ನೆಲ್ಲ ಹೈಕಮಾಂಡ್ ಸೂಚನೆಯ ಮೇರೆಗೆ ಇದೀಗ ರಾಜೀನಾಮೆಯ ಪತ್ರ ರವಾನೆ ಆಗಿದೆ. ಬೆಳಗ್ಗೆ ತಾನೇ ಮಾತನಾಡ್ತಾ ಇದ್ರು ಅಬ್ದುಲ್ ಜಬ್ಬಾರ್. ನಮ್ಮ ಅಶ್ವಮೇಘ ನ್ಯೂಸ್ ಜೊತೆಗೂ ಕೂಡ ಮಾತನಾಡಿದ್ರು. ತನಿಖೆ ಆಗಲಿ, ಏನಾಗಿದೆ ಅನ್ನುವಂತಹ ತನಿಖೆ ಆಗಲಿ, ನಾವು ಸ್ಪಷ್ಟವಾಗಿದ್ದೀವಿ, ನಾವು ಟ್ರಾನ್ಸ್ಪರೆಂಟ್ ಆಗಿದ್ದೀವಿ, ಸುಮ್ಮನೆ ಏನೇನೋ ಮಾತನಾಡೋದಲ್ಲ ಅಂತೇಳ್ಬಿಟ್ಟು ತುಂಬಾ ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ರು ಬೆಳಗ್ಗೆ. ಇದೀಗ ರಾಜೀನಾಮೆಯ ಪತ್ರ ರವಾನೆ ಆಗಿದೆ. ಸುರ್ಜೇವಾಲಾ ಸೂಚನೆಯ ಮೇರೆಗೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಲಾಗಿದೆ. ಸೊ ಅದರಂತೆ ಫೈನಲಿ ಇದೀಗ ಹೈಕಮಾಂಡ್ ಆಕ್ಷನ್, ಅಬ್ದುಲ್ ಜಬ್ಬಾರ್ ತಲೆದಂಡವಾಗಿದೆ. ಅಬ್ದುಲ್ ಜಬ್ಬಾರ್ ಆಪ್ತರ ಜೊತೆಗೆ ಸದ್ಯಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಾರಂತೆ. ಸಭೆ ನಡೀತಾ ಇದೆ, ಚರ್ಚೆಗಳಾಗ್ತಾ ಇದೆ. ಸೊ ನಾವು ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ. ಬಟ್ ಮೀಟಿಂಗ್ ಅಲ್ಲಿ ಬ್ಯುಸಿ ಆಗಿರೋದ್ರಿಂದ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ರಾಜೀನಾಮೆ ಕೊಟ್ಟಿರುವಂಥದ್ದು ಅಬ್ದುಲ್ ಜಬ್ಬಾರ್ ತಲೆದಂಡವಾಗಿದೆ. ಸೊ ಇವತ್ತು ಬೆಳಗ್ಗೆ ತಾನೇ ಮಾತನಾಡಿದ್ರು ಅಬ್ದುಲ್ ಜಬ್ಬಾರ್ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ. ನಿನ್ನೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ಕಂಪ್ಲೇಂಟ್ ಹೋಗಿರುತ್ತೆ ಅವರ ಮೇಲೆ. ಸೊ ಯಾವುದೇ ರೀತಿಯಾದಂತಹ ತಪ್ಪುಗಳಾಗಿಲ್ಲ, ಪ್ರೂವ್ ಮಾಡಿ, ಏನೇ ಆಗಿದ್ರು ಕೂಡ ಏನ್ ಪ್ರೂಫ್ ಇದೆ, ಏನಾದ್ರೂ ದಾಖಲಾತಿಗಳಿದೆಯಾ, ಬಾಯಿದೆ ಅಂತ ಸುಮ್ಮನೆ ಮಾತನಾಡೋದಲ್ಲ, ಏನೇನೋ ಆರೋಪ ಮಾಡೋದಲ್ಲ ಅಂತ ಹೇಳ್ಬಿಟ್ಟು ನೇರಾನೇರವಾಗಿ ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನ ತಳ್ಳಹಾಕಿದ್ರು, ಅಲ್ಲಗಳ್ತಿದ್ರು. ಬಟ್ ಸ್ವಲ್ಪ ಸಮಯದಲ್ಲೇ ಆಗಿರುವಂತಹ ಬಹುದೊಡ್ಡ ಮಹತ್ತರ ಬೆಳವಣಿಗೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ರಾಜೀನಾಮೆ ಪತ್ರ ರವಾನೆ ಆಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಳ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ನಿಜಕ್ಕೂ ಒಂದು ರೀತಿಯಾಗಿ ಆಶ್ಚರ್ಯ ಅನ್ಸುತ್ತೆ. ಬೆಳಗ್ಗೆ ತಾನೇ ಅಬ್ದುಲ್ ಜಬ್ಬಾರ್ ನಮ್ಮೊಟ್ಟಿಗೆ ಮಾತನಾಡಿರ್ತಾರೆ. ಸೊ ಇದೀಗ ನಾನ್ ತಪ್ಪು ಮಾಡಿಲ್ಲ, ಕಂಪ್ಲೇಂಟ್ ಕೊಡ್ಲಿ, ಹೆದರೋದಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿರ್ತಾರೆ. ಬಟ್ ಈಗ ರಾಜೀನಾಮೆಯ ಪತ್ರವನ್ನ ಬರೆದಿರುವಂಥದ್ದು, ಕೊಡಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಆದೇಶದ ಮೇರೆಗೆ. ಸೊ ಏನಾದ್ರೂ ರಿಯಾಕ್ಟ್ ಮಾಡಿದಾರ, ಮಾತನಾಡಿಸೋದಕ್ಕೆ ಸಿಕ್ಕಿದಾರ, ಆತ್ಮೀಯರ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಸದ್ಯಕ್ಕೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ದೀಪ. ರೋಜಾ, ಅಬ್ದುಲ್ ಜಬ್ಬಾರ್ ಅವರು ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಂತಹ ವೇಳೆಯಲ್ಲೂ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕುರಿತಂತೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೇನೆ ಅನ್ನುವಂತಹದ್ದನ್ನ ಹೇಳಿದ್ರು. ಆ ಹೇಳಿಕೆಯ 5-10 ನಿಮಿಷಗಳಲ್ಲೇ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನ ರವಾನೆ ಮಾಡಿದ್ದಾರೆ. ತಮ್ಮ ಏನು ಸ್ಥಾನ ಇದೆ ಅಂದ್ರೆ ಅಲ್ಪಸಂಖ್ಯಾತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಏನಿದೆ, ಆ ಕಮಿಟಿ ಅಲ್ಪಸಂಖ್ಯಾತ ಘಟಕಕ್ಕೆ ನಾನು ರಾಜೀನಾಮೆಯನ್ನ ಕೊಡ್ತಿದ್ದೇನೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಆ ಪತ್ರವನ್ನ ರವಾನೆ ಮಾಡಿದ್ದಾರೆ. ಪ್ರಮುಖವಾಗಿ ಏನು ದಾವಣಗೆರೆ ಉಪಚುನಾವಣಾ ಕಣದಲ್ಲಿ ಒಂದಿಷ್ಟು ಗೊಂದಲಗಳು ಏರ್ಪಟ್ಟಿತ್ತು. ಆ ಗೊಂದಲಗಳು ಅಲ್ಪಸಂಖ್ಯಾತ ಸಮುದಾಯದಲ್ಲಿತ್ತು. ಹಾಗಾಗಿ ಹೈಕಮಾಂಡ್ ನಾಯಕರೇ ಇವರ ಒಂದು ರಾಜೀನಾಮೆಯನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಚರ್ಚೆ ಬೆನ್ನಲ್ಲೇ ಅವರೇ ರಾಜೀನಾಮೆಯನ್ನ ನೀಡಿರುವಂತಹದ್ದು. ಇದು ಕೇವಲ ಅವರೊಬ್ಬರಿಗೆ ಅಂತ ಅಲ್ಲ, ಏನು ಜಬ್ಬಾರ್ನ ಜೊತೆಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಏನಿದ್ರು ಅವರನ್ನೂ ಕೂಡ, ಅಂದ್ರೆ
ನಜೀರ್ ಅಹಮದ್ ಅವರನ್ನು ಕೂಡ ತಲೆದಂಡ ಮಾಡಿರುವಂತದ್ದು. ಅವರನ್ನು ಕೂಡ ತಕ್ಷಣವೇ ಆ ಒಂದು ಸ್ಥಾನದಿಂದ, ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ರಾಜೀನಾಮೆಯನ್ನ ಕೊಡಿ ಅನ್ನುವಂತಹ ಸೂಚನೆಯನ್ನು ಕೂಡ ಅವರಿಗೆ ನೀಡಿದ್ದಾರೆ ಅನ್ನುವಂತಹದ್ದಿದೆ. ಹಾಗಾಗಿ ಉಪಚುನಾವಣಾ ಕದನದಲ್ಲಿ ಯಾರು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಕೆಲಸ ಮಾಡಿರ್ಲಿಲ್ಲ ಅವರ ತಲೆದಂಡ ಆಗ್ತಾ ಇರುವಂತಹದ್ದು ಸದ್ಯಕ್ಕೆ. ಒಂದು ಅವರ ಮೇಲೆ ಇವ್ರು ಆರೋಪ ಮಾಡ್ತಿದ್ದಾರೆ, ಈ ಒಂದು ಬಣ್ಣದ ಮೇಲೆ ಅಬ್ದುಲ್ ಜಬ್ಬಾರ್ ಟೀಮ್ ಏನೋ ಆರೋಪ ಮಾಡ್ತಾ ಇರುವಂತದ್ದು. ಅದರ ಬೆನ್ನಲ್ಲೇ ಹೈಕಮಾಂಡ್ ಇಷ್ಟು ತ್ವರಿತವಾಗಿ ಈ ಒಂದು ತಲೆದಂಡವನ್ನ ಮಾಡಿರುವಂತಹದ್ದು ದೊಡ್ಡ ಮಟ್ಟಿನ ಆಶ್ಚರ್ಯಕ್ಕೂ ಕೂಡ ಕಾರಣ ಆಗಿದೆ. ರೋಜಾ. ರೈಟ್ ದೀಪಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಮಧ್ಯಾಹ್ನ ಅಷ್ಟೇ ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ರು, ನಾನು ತಪ್ಪನ್ನ ಮಾಡಿಲ್ಲ, ಕಂಪ್ಲೇಂಟ್ ಕೊಡ್ಲಿ. ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಸಂದರ್ಶನವನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ಹೊರಹಾಕಿದ್ರು. ಸೊ ಇದೀಗ ಅದರ ಬೆನ್ನಲ್ಲೇ ಆಗಿರುವಂತಹ ಮಹತ್ವದ ಬೆಳವಣಿಗೆ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಫೈನಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ರಾಜೀನಾಮೆಯ ಪತ್ರ ಕೂಡ ರವಾನೆ ಆಗಿದೆ. ಸುರ್ಜೇವಾಲಾ ಸೂಚನೆಯ ಮೇರೆಗೆ ರಾಜೀನಾಮೆ ಆಗಿರುವಂಥದ್ದು ಫೈನಲಿ ತಲೆದಂಡವಾಗಿದೆ. ನಿನ್ನೆಯಷ್ಟೇ ಹೈಕಮಾಂಡ್ಗೆ ಅಬ್ದುಲ್ ಜಬ್ಬಾರ್ ವಿರುದ್ಧ ದೂರ ಹೋಗಿರುತ್ತೆ. ಅದರ ಬೆನ್ನಲ್ಲೇ ಆಗಿರುವಂತಹ ಬಹುದೊಡ್ಡ ಬೆಳವಣಿಗೆ.